ಅಣ್ಣ ಚಂದ್ರಣ್ಣ, ಓಹೋ ಬಾ ಜಯಣ್ಣ. ಮೊನ್ನೆ ಯಾಕೋ ಆಸ್ಪತ್ರೆ ದಿಕ್ಕಿನ ಕಡೆ ಓದಂಗಿತ್ತು ನೀನು. ಅಯ್ಯೋ ಅದೇನು ಕತೆ ಅಂತ ಹೇಳಲಿ ಬಿಡು. ಹಾಂ ಅದೇನಪ್ಪ ಚಳಿ ಈ ಪಾಟಿ ಹೊಡಿತಿದ್ದದಲ್ಲ, ಹೊಸಿ ಗದ್ದೆಯಲ್ಲಿ ತೆವರಿ ಕೊಚ್ಚಕ್ಕೆ ಅಂತ ಹೋಗಿದ್ದಿ ಕಣ. ಹಾಂ ಬೆಳಗ್ಗೆ ವಾತಾರಿಯೇ ಹಾಂ ಏನಾಗ್ಬಿಟ್ಟದೆ, ಹೊಸಿ ಶೀತ ಆಗ್ಬಿಟ್ಟು ಮೂಗು ಗಂಟ್ಲು ಎಲ್ಲ ಕಟ್ಕೊಂಬಿಟ್ಟದೆ. ಕೆಮ್ಮಲ್ ಬಂದ್ಬಿಟ್ಟಿತ್ತ. ಕೆಮ್ಮಲಿಲ್ಲಕ್ಕಪ್ಪ, ಒಳಗೆ ಗುಸ 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 ಅಂತದೆ. ಅದಕ್ಕೆ ನಮ್ಮ ಮೈದ ಏನು ಮಾಡ್ದ, ಅಪ್ಪ ನೀನು ಇದನ್ನೆಲ್ಲ ನೀನು ಹಿಂಗೆ ಬಿಟ್ಬಿಡ್ಬೇಡ ಕಣ, ಹೊಸಿ ಆಸ್ಪತ್ರೆ ದಿಕ್ಕ ಹೋಗ್ಬಾ, ಡಾಕ್ಟ್ರಿಗೆ ತೋರಿಸ್ಕೊಂಡು ಅಂತ ಹೇಳ್ದ. ಕಷಾಯ ಪಸಾಯ ಕುಡಿಯೋದಲ್ವೇ? ಅಯ್ಯೋ ಕಸ ಎಲ್ಲ ತುಂಬ್ಕೊಂಬಿಟ್ಟದೆ ಕೈಯ ಒಳಗೆ. ಅದಕ್ಕೆ ಕಷಾಯ ತಕೊಂಡು ಏನ ಮಾಡೋದು. ಕಷಾಯ ಕುಡಿಬೇಕು ಕಣಣ್ಣ, ಅದ್ರಲ್ಲೇ ಹೋಗೋದು. ಅವ ರಾತ್ರಿ ಎಲ್ಲ ಕುಡ್ದಿಕ್ಕವ. ಶೀತ ನೆಗಡಿ ಐತಲ್ಲ, ಇದ ಔಷಧಿಯ ತಕೊಂಡ್ರೆ 7 ದಿವ್ಸಕ್ಕೆ ಹೊಂಟೋಯ್ತದಂತೆ. ತಗೊಳ್ಳಿಲ್ಲ ಅಂದ್ರೆ 1 ವಾರಕ್ಕೆ ಹೋಯ್ತದಂತೆ. ಗೊತ್ತೈತೆ? ಯಾವ ಔಷಧಿ ಅಪ್ಪ? ಅವನು ಅರ್ಥ ಮಾಡ್ಕೊಂಡ. ಅಂದ್ರೆ ತಕೊಂಡ್ರು ಒಂದೇ, ತಗೊಂಡಿಲ್ಲ ಅಂದ್ರು ಒಂದೇ ಅಂತ. ಅಂದ್ರೆ ಏನು ತಗೊಳ್ದೆ ಸುಮ್ಮನೆ ಇದ್ಬಿಟ್ರೆ ಹಂಗೆ ಊಟ ಇತ್ತೇನು? ಅಲ್ಲ ಕಣಣ್ಣ, 7 ದಿನ ಅಂದ್ರು ಒಂದೇ, 1 ವಾರ ಅಂದ್ರು ಒಂದೇ ಅಂತ ಹೇಳ್ತಾ ಇರೋದು. ಒಗಟು ಅದೇ ಅಲ್ಲಿ ಕಲ್ತ್ಕೊಂಡ್ಯಪ್ಪ ಈ ತರ ಒಗಟಾಗಿ ಮಾತಾಡೋದ ನೀನು? ಅವನು ಕೆಮ್ಮಿನ ಬಗ್ಗೆ ಯೋಚನೆ ಮಾಡ್ತಾವನೆ, ನಾನು ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡಿಲ್ಲ. ಅಲ್ಲಕ್ಕಪ್ಪ, ಕಷ್ಟ ಅನುಭವಿಸ್ತವ್ರಿಗೆ ಗೊತ್ತಕ್ಕಪ್ಪ ಕಷ್ಟ. ಅದು ಡಾಕ್ಟರ್ ಏನ್ ಮಾಡಿದ್ರಂತೆ, ಒಂದ್ ಸೂಜಿ ಚುಚ್ಬಿಟ್ರಂತೆ, ಅದಕ್ಕೆ ಹಂಗ ಆಡ್ತಾವನೆ. ಕೆಮ್ಮಿಗಿಂತ ಅದೇ ನೋವು ಜಾಸ್ತಿ ಆಗಿರ್ಬೇಕು. ಬರೀ ಸೂಜಿ ಚುಚ್ಚಿದ್ರವ? ಅಯ್ಯೋ ಚೆನ್ನಾಗಿ ಹೇಳ್ದೆ ಕಣ್ಬಿಡು. ಮತ್ತೆ ಇನ್ನೇನ್ ಹಂಗೆ ಬಿಟ್ಬಿಟ್ಟಿದಾರ ಕಣಿ, ಸೂಜಿಯ ಚುಚ್ಬಿಟ್ಟು. ಅದ್ರೊಳಗೆ ಔಷಧಿಯ ಬಿಟ್ಟಾರೆ ಆಯ್ತಾ. ಸೂಜಿ ಅಲ್ಲೇ ಬಿಟ್ಟಿರ್ಬೇಕಲ್ಲ ನೋಡು. ಇನ್ನು ಮುಂದಕ್ಕೆ ಸ್ವಲ್ಪ ಹೇಳ್ತಾವ್ ನೋಡು ಜಯಣ್ಣ. ಬಿಡಪ್ಪ ಈ ನಕ್ಸಾಟ್ಕೆ ಎಲ್ಲ ಬಿಟ್ಬಿಟ್ಟು ಅದ್ಯಾನ ಹೇಳು ಬಂದು ಸೇವ. ಅಲ್ಲಿ ಹೋಗೋದು ಹೋದೆ, ಅದು ಎಂಥದ ರೋಗ ನಿರ್ವಹಣೆ ಮಾಡೋದು ಅಥವಾ ನಿಯಂತ್ರಣ ಮಾಡೋದು ಒಂದು ದಿನ ಆಚರಣೆ ಮಾಡಿದ್ರಲ್ಲ ಆಸ್ಪತ್ರೆನಲ್ಲಿ. ಅಯ್ಯೋ ಕೇಳು ಜಯಣ್ಣ, ನಾವು ಓದ್ ದಿನವೇ ಡಾಕ್ಟ್ರು ಓಸಿ ಲೇಟಾಗಿ ಬರ್ತಾರೆ, ಇಲ್ಲೇ ಬೆಂಚ್ ಮೇಲೆ ಕುಂತೀರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಇದ್ಯಾಕೆ ಡಾಕ್ಟ್ರು ಮುಂಚಿತವಾಗೇ ಬಂದ್ಬಿಡ್ತೀರಿ, ನಮ್ಮ ಹಳ್ಳಿದ್ದಕ್ಕೆಲ್ಲ ಡಾಕ್ಟ್ರುಗಳು ನಮ್ಮ ಕೂಗಿದ್ರೆ ಸಾಕು ಬರ್ತಾರಕ್ಕಪ್ಪ ಅಂತ ಡಾಕ್ಟ್ರುಗಳು ಅವರೇ, ಇಲ್ಲ ಅಂತಿಲ್ಲ. ಇದ್ಯಾಕ ಇವತ್ತು ಲೇಟಾಗಿ ಮಾಡ್ತಾವ್ರೆ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಕುಂತಿದ್ದೆ. ಅಮ್ಮ ಅಲ್ಲಿ ಕಾಂಪೌಂಡ್ರಣ್ಣ ಬಂದ, ಇದೇ ಕಣ ಇಷ್ಟೊತ್ತಿಗೆ ಬಂದು ಕುಂತಿದ್ದೆ, ಡಾಕ್ಟ್ರು ಲೇಟಾಗಿ ಬರ್ತಾರೆ ಕಣ, ಏನು ಅಂತ ಕೇಳ್ದೆ ನಾನು. ಅದು ಯಾವುದೋ ಭಾಷಣ ಅದೇ ನಮ್ಮ ಡಾಕ್ಟ್ರದು, ಅದು ಮುಗಿಸ್ಕೊಂಬರ್ತಾರೆ ಅಂತಂದ. ಏನಪ್ಪ ಭಾಷಣ, ಅಂಥ ಭಾಷಣ ನಮಗೆ ಗೊತ್ತಿಲ್ಲದಿರೋದು ನಮ್ಮೂರಲ್ಲಿ ಅಂತಂದರೆ, ನಮ್ಮೂರಲ್ಲಲ್ವಂತೆ ಅದು, ಸಿಟಿ ಆಗಂತೆ. ಆಮೇಲಿಂದ ಬಂದರು, ಇದ್ಯಾಕ ಡಾಕ್ಟ್ರೇ ಇದು ಈ ಪಾರ್ಟಿ ಲೇಟಾಗಿ ಬಂದಿದ್ದೀರಿ ಅಂತ ಕೇಳಿದೆ. ಅಯ್ಯೋ ಬಾ ಚಂದ್ರಣ್ಣ, ಅದೇನೋ ಏಡ್ಸು ಅಂತಾರಲ್ಲಪ್ಪ, ಏಡ್ಸು ಅದೇನೋ ದಿನ ಮಾಡಿದಾರಂತೆ. ಅದಕ್ಕೆ ಜನರಿಗೆ ನಾವು ಯಾವ್ಯಾವ್ದ್ರಿಂದ ಬರ್ತದೆ ಈ ಕಾಯಿಲೆ. ಇವತ್ತೇ ಕಣಣ್ಣ, ಅದು ಇವತ್ತೇ ಅಲ್ವೇ ಏಡ್ಸ್ ದಿನ, ಡಿಸೆಂಬರ್ 1. ಅಲ್ವವ್ವ, ಒಂದಿನ ಮುಂಚಿತವಾಗಿ ಏನೋ ಮಾಡ್ಬಿಟ್ಟಿರ್ಬೇಕು ಕಣ್ಬಿಡು ಅವ್ರು. ಅಲ್ಲಿ ಟೈಮ್ ಇಲ್ಲ ಡಾಕ್ಟ್ರಿಗೆ ಅಂತ ಮಾಡಿರ್ಬೇಕು. ಅದೇನು ಅವತ್ತೇ ಮಾಡ್ಬೇಕು ಅಂತ ಏನಿಲ್ಲ ಬಿಡು. ಈಗ ನಮ್ಮ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಮಾಡ್ದಮ್ಮ ನಾವು. ಯಾವತ್ತಾರು ಮಾಡ್ಬೋದು ಆ ತಿಂಗಳಲ್ಲಿ. ಅಲ್ವಾ, ಹಂಗೆ ಅಂದ್ರೆ ಯಾಕೆ ಆ ದಿನ ಅಂತ ಮಾಡ್ತಾರೆ ಅಂದ್ರೆ, ಆ ದಿನ ಮಾಡಿದ್ರೆ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಜನ. ಕಪ್ಪ ಇಲ್ವಾ? ಈ ಗಣಪತಿ ಹಬ್ಬ ಮಾರನೇ ದಿನಕ್ಕೆ ಮಾಡಕ್ಕಾದ್ದ? ಹಂಗಲ್ಲ ಕಣ, ನೀನ್ ಹಬ್ಬನೂ ದಿನಕ್ಕೂ ಒಂದೇ ಮಾಡ್ಬೇಡ. ಅದ ಹಬ್ಬ, ಇದು ದಿನ. ಈಗ ನವೆಂಬರ್ 1 ನೀನೇ ಹೇಳಲಿಲ್ವಾ, ನವೆಂಬರ್ ತಿಂಗಳಲ್ಲಿ ಮಾಡ್ಬೋದು ಸಂದಾಗಿ ನಮ್ಗೆ ಅನುಕೂಲ ಆದಾಗ ಕನ್ನಡ ರಾಜ್ಯೋತ್ಸವನ ಅಂತ. ಹಂಗೆಯ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಈಗ ಯಾವಾಗ ಕೊಟ್ರೇನು ಬಿಡಪ್ಪ, ಸರಿ ಹೇಳು. ಈಗ ಜಿನ ಅಂತಂದ್ರೆ ನಮ್ಮೂರ್ ಕಡೆ ಬೇರೆಯೇ ಅಲ್ವಪ್ಪ? ಅಯ್ಯೋ ಎಲ್ಲಿಂದ ಎಲ್ಗೋ ಹೋಯ್ತನ್ ಕಣ್ಣಣ್ಣ. ಅಣ್ಣ ಈಗ ಡಾಕ್ಟ್ರು ಏಡ್ಸ್ ಬಗ್ಗೆ ಏನ್ ಹೇಳಿದ್ರು ಅದನ್ನ ಹೇಳು. ಅದ್ಯಾಕಪ್ಪ, ಇದು ಸೋನ್ಕಂತಲ್ಲಪ್ಪ, ಅದು ಒಬ್ರಿಂದ ಒಬ್ರಿಗೆ ಬರ್ತದಂತೆ.
ಅಂದ್ರ ರಕ್ತದಿಂದ ರಕ್ತಕ್ಕೆ ಮುಟ್ಟಿದ್ರು ಬರೋದಿಲ್ಲ, ಬರಕಿಲ್ಲ. ಈಗ ನಿಯಂತ್ರಣ ಆಗದೆ ಕಣ. ಮೂಕಪ್ಪ ನಾವು ಹಿಂದೆ ನೋಡ್ತಿದ್ವಲ್ಲಪ್ಪ ಒಂದು 10-15 ವರ್ಷದಿಂದ ಏನ ಜನ ಬಿದ್ದೋಡರು ಆಯ್ತಾ. ಈಗ ಏನು ಅಂತದ್ ಎಲ್ಲರಿಗೂ ಗೊತ್ತಾಗದೆ ನಾವು ಹೆಂಗಿರ್ಬೇಕು, ಇದು ಬರದೇ ಇರೋದ್ರೆ ಹೆಂಗೆ ನಾವು ಕಾಪಾಡ್ಕೋಬೇಕು, ಯಾರ್ಯಾರ ಜೊತೆ ಓಡಾಡಬೇಕು, ಯಾರ್ಯಾರ ಜೊತೆ ಸಂಪರ್ಕ ಬೆಳೆಸ್ಬೇಕು, ಇದೆಲ್ಲ ಒಂಥರ ಗೊತ್ತಾಗ್ಬಿಟ್ಟದೆ ಜನಕ್ಕೆ. ಆಮ್ಯಾಕೆ ಈಗ ಒಳ್ಳೆ ಏನು ಟ್ರೀಟ್ಮೆಂಟು ಬಂದದೆ, ಹಂಗಂತ ಬರ್ಸ್ಕೋಬೇಕು ಅಂತಲ್ಲ ನಾನು ಹೇಳೋದು. ಬಂದ್ರೂ ಎದುರ್ಕೊಳ್ಳೋದು ಬೇಡ ಅಂತ. ಎಷ್ಟೋ ಸರಿ ಏನಾಯ್ತದೆ, ಬೇರೆ ಬೇರೆ ಕಾರಣಗಳಿಗೆ, ಈಗ ರೋಗ ಬಂದಿರೋನು ಯಾವುದೋ ಕಾರಣಕ್ಕೆ ರಕ್ತ ಕೊಡುವಾಲು ಪರೀಕ್ಷೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಯಾವುದೋ ಸಂದರ್ಭದಲ್ಲಿ ತಿಳಿದಲೇ ಅಂಥ ವ್ಯಕ್ತಿಯಿಂದ ರಕ್ತ ತಕೊಂಡು ಬಂದಿರುವಂತ ಉದಾಹರಣೆ ಇದೆ. ಮತ್ತೆ ಹೆಂಡ್ತಿರಿಗೆ ಗಂಡಂದ್ರಿಂದ ಬಂದಿರೋ ಉದಾಹರಣೆ ಇದೆ. ಅಂದ್ರೆ ಒಂದು ಒಳ್ಳೆ ವಿಚಾರ ಏನು ಅಂದ್ರೆ, ತಾಯಿಯಿಂದ ಮಗುಗ್ ಬರ್ದಂಗೆ ತಡಿಯಕ್ಕೆ ಔಷಧಿಗಳು ಬಂದದೆ. ಇದು ಬಹಳ ಒಳ್ಳೇದು ಕಂಡ್ಬಿಡು ಜಯಣ್ಣ ಅಲ್ವಪ್ಪ. ಪಾಪ ಜಗತ್ತೇ ನೋಡಿರಕ್ಕಿಲ್ಲ ಕಯ್ಯ, ಆ ಎಳೆ ಮಗಿ ಅಲ್ವಾ, ಅದುವೇ ಕಾಯಿಲೆ ಜೊತೆಗೆ ಹೊರಗೆ ಬರಂಗ ಆಯ್ತದೆ. ಮತ್ತೆ ಇಡೀ ಇರೋವರೆಗೂ ಅನುಭವಿಸ್ಲೇಬೇಕು ಅಲ್ವಪ್ಪ. ಮೇಲಿಂದ ಈಗ ಹಿಂದೆ ಎಲ್ಲ ಹೇಳ್ತಿರ್ಲಿಲ್ವಾ ಈ ಸೇವಿಂಗ್ಸ್ ಆಪು ಆಯ್ತಾ, ಅಲ್ಲೋದ್ರೆ ಅದು ಯಾವುದೋ ಯಾರನ್ನೋ ಕೆರೆದಿರೋ ಬ್ಲೇಡಲ್ಲಿ ಇವ್ರು ಕೆರೆದ್ಬಿಟ್ರೆ ರಕ್ತ ಗಿಕ್ತ ಅಂಟ್ಕೊಂಡಿದ್ದೇನಾದ್ರು ಕ್ಯಾರಿಯಾಗಿ ಗುಳ್ಳೆ ಗಿಳ್ಳೆ ಇದು ಅದ್ರ ಜೊತೆ ಸೇರ್ಕೊಂಬಿಟ್ರೆ ರಕ್ತದ ಜೊತೆಗೆ ಅವ್ರಿಗೂ ಬಂದ್ಬಿಡೋದು ಅಂತ ಹೇಳ್ತಿರ್ಲಿಲ್ವಾ ಜಯಣ್ಣ. ಆಸ್ಪತ್ರೆಲ್ಲೂ ಹಂಗೆ ಹೇಳೋರಲ್ಲ ಅವ್ರು ಚುಚ್ಚಿರೋ ಸೂಜಿಲಿ ಇವ್ರು ಚುಚ್ಚಿದ್ರೆ ಬರ್ತದೆ ಅಂತ. ಈಗ ಅದೆಲ್ಲ ಹೊಂಟಾಗದ್ ಬಿಡು. ಈಗ ಹಂಗೆ ಹಿಂದಿನ ಕಾಲದ ಹಂಗೆ ಯಾರನ್ನ ಸೂಜಿಯ ಕಾಯಿಸ್ಕೊಂಡು ಕುಂತಿರ್ತಾರೆ, ಈಗೆಲ್ಲ ಬಳಸೋದು ಬಿಸಾಕೋದು ಅಂತ ಸಿರಂಜ್ ಬಂದ್ಬಿಟ್ಟು. ಅದೇನೋ ಯೂಸ್ ಅಂಡ್ ಥ್ರೋ ಅಂತಾರಲ್ಲಪ್ಪ, ಪ್ಲಾಸ್ಟಿಕ್ದು. ಸೂಜಿನೂ ಹೆಂಗಿರ್ತದೆ ಗೊತ್ತೇ ಆಗುದಿಲ್ಲ. ಇಂಗ್ಲೇಸನ್ ಕೊಟ್ಟು ಎದೋಗ್ರಿ ಮ್ಯಾಕೆ ಅಂದ್ಮೇಲೆ ಡಾಕ್ಟ್ರೆ ಕೊಟ್ರ ಇಂಗ್ಲೇಸನ್ ಅಂತ ಕೇಳ್ಬೇಕು ಇಲ್ವಾ ಕಮಲಕ್ಕ? ಮುಂಚೆ ಎಲ್ಲ ದಬ್ಳ ಇರಂಗಿರೋದು ಕಣಣ್ಣ, ನೋಡಿದ್ರೆ ಎದ್ರಕೊಂಡು ಓಡಾಯ್ತಾ ಇದ್ದ. ನಾಯಿ ಕೈಲಿ ಕಡಿಸ್ಕೊಬಿಟ್ರೆ ಅವು ಅಕ್ಕಳ ಸುತ್ತ ಇಂಗ್ಲೇಸನ್ ಹಾಕೋರಲ್ಲ, ಯಪ್ಪ ನೋಡ್ಬಿಟ್ಟೆ ಓಡಾಬಿಡವು. ಕೈ ಹಿಡ್ಕೊಂಡು ಕಾಲ್ ಹಿಡ್ಕೊಂಡು ಮೆಟ್ಕೊಂಡು ಇಂಗ್ಲೇಸನ್ನ ಕೊಡ್ಬೇಕಾಗಿ ಬಲಿ ಕೊಡ್ತಾರಲ್ಲಪ್ಪ ಆಯ್ತಾ. ಹಂಗೆ 4 ಜನ ಹಿಡ್ಕೊಳ್ಳೋರು ಕೈಗೆ ತಗೊಳ್ಳೋದೇ ಕಷ್ಟ, ಹೊಟ್ಟೆ ಒಕ್ಕಳ ಸುತ್ತ ತಗೊಳಕ್ ಆದದೇನ. ಈಗ ಇದಾಗ್ಬಿಟ್ಟದಂತೆ, ಅದು ಕೈಗೆ ಕೊಡೋದಂತೆ. ಅದೇನ 3-4 ಕೊಡ್ತಾರ ಅಂತ ಅಣ್ಣ. ಈಗ ಅದಕ್ಕೆ ನೋಡಪ್ಪ, ಇಂಥ ಕಾಯಿಲೆಗಳಿಂದ ನಾವು ದೂರ ಇರಬೇಕು ಅಲ್ವಾ. ಮತ್ತ ಇನ್ನೊಂದು ಏನ್ ಗೊತ್ತಾ, ಕಾಯಿಲೆ ಬರ್ದಂಗ್ ನೋಡ್ಕೋಬೇಕು. ಇವೆಲ್ಲ ತಡಿಯೋ ಅಂತ ಕಾಯಿಲೆಗಳು ಇಲ್ವಾ, ನಮ್ ಕೈನಾಗಿರ್ತದೆ ಅಲ್ವಪ್ಪ. ನಾನು ಈ ರೇಡಿಯೋನ ಕೇಳ್ತಿದ್ದಿ ಕಣ್ಜಯ್ಯಣ್ಣ, ರಾತ್ರಿ ಹೊತ್ತು ಬರೋದು 8 ಗಂಟೆಗೆ ಒಂದು ಪ್ರೋಗ್ರಾಮಕ್ಕಪ್ಪ. ಅದೇನೋ ಅಂತಂದ್ರೆ ಇದು ಜೀವನ ಜೋಪಾನ ಅಂತ ಬರೋದು. ನಾನು ಹೇಳ್ತಾ ಇರೋದು ಒಂದು 15 ವರ್ಷದಿಂದಲ್ದು ಕಣ್ಜಯ್ಯಣ್ಣ ಆಯ್ತಾ. ಅಲ್ಲಿ ದೊಡ್ಡ ಡಾಕ್ಟ್ರುಗಳು ಬಂದು ಮಾತಾಡೋರು. ಅದೇನೋ ಸಂಘ ಸಂಸ್ಥೆ ನಡೆಸ್ತಾರಲ್ಲ, ಅದೇನಂದರು, ಅದೇನೋ ಇಂಗ್ಲೀಷ್ನಾಗ ಅದೇನೋ ಇದು ಕಪ್ಪ, ಅವ್ರುಗಳು ಬರೋರು ಮಾತಾಡೋರು. ಈಗ ನೋಡಪ್ಪ, ಈ ಹಳ್ಳಿ ಜನ ಹೆಂಗಿರ್ಬೇಕು, ಮತ್ತೆ ಕಾಡಿನಲ್ಲಿ ವಾಸ ಮಾಡೋ ಜನ ಯಾವ್ಯಾವ ಥರದ ಕಾಯಿಲೆ ಅನುಭವಿಸ್ತಾರೆ, ಏಡ್ಸ್ ಅನ್ನೋದು ಬಂದ್ಬಿಟ್ರೆ ಹೆಂಗೆ ಅವರು ದೂರ ಇಡ್ತಾರೆ ಅಲ್ಲಿಂದ, ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಅವತ್ತಿನ ಕಿತಾನೆ ತಿಳ್ಕೊಬಿಟ್ಟವ್ ನೀವು ಎಲ್ಲ. ಡಾಕ್ಟರ್ಗೆ ಹೇಳ್ಕೊಟ್ ಬಂದಿರ್ಬೇಕು ಭಾಷಣ ಬಿಗ್ಗಕ್ಕೆ ಮುಂದಿನ ಕಿತ ನಿಮ್ ಜೊತೆ ನಾನು ಕರ್ಕೊ ಹೋಗಿ ನಾನು ಜೀವನ ಜೋಪಾನ ಕೇಳ್ಬಿಟ್ಟೆ ತಿಳ್ಕೊಬಿಟ್ಟಿದೀನಿ. ಈಗ ನೀನ್ ಡಾಕ್ಟರ್ ತಾವ್ ಹೋಗಿ ತಿಳ್ಕೊ ಬಂದೆ. ಈ ಕಡೆಗೆ ಈ ಕೃಷಿ ಅಧಿಕಾರಿಗಳು ಬಂದಿದ್ರು. ಏನಿಕ ಚುಚ್ಚಕ್ಕಪ್ಪ ಅಲ್ಲ, ಮಣ್ಗೂ ಒಂದ್ ದಿನ ಅದಂತೆ, ಇಸ್ವ ಮಣ್ಣಿನ ದಿನಾಚರಣೆ ಮಾಡ್ತಾರಂತೆ. ಅದಕ್ಕ ನಿಮ್ ಜಮೀನಲ್ಲಿ ಕಾರ್ಯಕ್ರಮ ಮಾಡಿಕೊಳ್ಳೋಣ ಅಂತಿದೀವಿ. ಅದೇನೋ ಡಿಸೆಂಬರ್ 5ನೇ ತಾರೀಕು ಅಂತಪ್ಪ, ಇಸ್ವ ಮಣ್ಣಿನ ದಿನಾಚರಣೆ. ಅವತ್ತು ಎಲ್ಲೂ ಕಡ್ದೆದ್ ಬೇಡ, ನಮ್ಮ ಜಮೀನಾಗೆ ಮಡಿಕೊಂಡವ್ರೆ ಫಂಕ್ಷನ್. ಮಣ್ಣಿನ ಪ್ರಾಮುಖ್ಯತೆ, ಮಣ್ಣು ಪರೀಕ್ಷೆ ಮಾಡಿಸೋದು, ಆ ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳೋದು, ಹೆಂಗ್ ಬೆಳೆ ಬೆಳಿಬೇಕು, ನೀರ್ ಹೆಂಗ್ ಪರೀಕ್ಷೆ ಮಾಡಿಸ್ಕೋಬೇಕು, ಇದ್ರ ಬಗ್ಗೆ ಎಲ್ಲಾ ಪ್ರಾತ್ಯಕ್ಷಿಕೆ ಮಾಡ್ತಾರಂತೆ. ಪಿಕ್ಚರ್ ತೋರಿಸ್ತಾರೆ. ಪಿಕ್ಚರ್ ಅಲ್ಲ ಕಣ್ಣ, ಕಿಟ್ ತಗೋಬತ್ತಾರಂತವಾ. ಕಿಟ್ಟು ಕಣ್ಣಣ್ಣ ಬ್ಯಾಗು. ಕಿಟ್ಟು ಅಂದ್ರೆ ಕಿಟ್ಟ
ಪರೀಕ್ಷೆ ಮಾಡೋ ಕಿಟ್ಟು ಕಣಣ್ಣ, ಮಣ್ಣು ಪರೀಕ್ಷೆ ಮಾಡೋದು, ನೀರ್ ಪರೀಕ್ಷೆ ಓಸಿ ಮಾಡೋದು. ನ್ಯಾರವಾಗಿ ಹೇಳು. ಬ್ಯಾಗು ಕಣಣ್ಣ, ಅದು ಒಂದೀಗ ನಾವು ಊರಿಗೆ ಬಟ್ಟೆ ಎಲ್ಲ ತಗೊಂಡೋಗಲ್ವೇ, ಆ ತರದ್ದು. ಅದ್ರಲ್ಲಿ ಎಲ್ಲಾ ಸಾಮಗ್ರಿ ಹಾಕೊಂಡ್ ಬಂದಿರ್ತಾರೆ. ಊರ್ ಬಿಟ್ಟು ಹೋಗಾಗ ರೆಡಿ ಮಾಡ್ಕತಿಮಲ್ಲ ಆ ತರ. ಹಂಗೆ ಹೇಳಪ್ಪ. ಅದು ಕಿಟ್ ಬ್ಯಾಗ್ ಆಯ್ತು. ಇದು ಕಿಟ್ ಅಂತ ಅಂದ್ರ ಪರೀಕ್ಷೆ ಕಿಟ್. ಅದು ಎಲ್ಲ ಇರ್ತದ ಅದ್ರಲ್ಲಿ. ಮಣ್ಣು ಪರೀಕ್ಷೆ ಮಾಡಕ್ ಏನೇನ್ ಬೇಕು ಅಂತ. ಸಾಧ್ಯ ಆದ್ರೆ ಮಣ್ಣು ಪರೀಕ್ಷೆ ಮಾಡೋದೊಂದು ಯಾನ್ ಅದಂತೆ, ಯಾನು. ಅದನ್ನೇ ತಗೊಂಡು ನಿಲ್ಲಿಸ್ತೀವಿ. ವ್ಯಾನು ಕಣಣ್ಣ, 4 ಚಕ್ರದ್ದು. ಅದ್ರ ಮ್ಯಾಕ್ ನೀನ್ ಕುಂದ್ರಸ್ತೀನಿ ಅಂತ ಸುಮ್ಕಿರು. ಒಂದ್ ರೌಂಡ್ ಓಡಿಸ್ಬಿಡಪ್ಪ. ಹಂಗ ಅವ್ರು ಏನ್ ಹೇಳಿದ್ರು, ನಿಮ್ ಸುತ್ತಮುತ್ತ ಇರೋ ರೈತರುಗಳಿಗೂ ಹೇಳಿ, ಮಣ್ಣು ಪರೀಕ್ಷೆ ಮಾಡ್ಸಕ್ಕೆ ಮಣ್ಣ ತಕೊಬಂದ್ರೆ ಅಲ್ಲೇ ಪರೀಕ್ಷೆ ಮಾಡಿ ಮಣ್ಣಾಗ ಏನೇನದೆ ಎಲ್ಲ ಅಲ್ಲೇ ಹೇಳ್ಬಿಡ್ತೀವಿ ಅಂತಂದ್ರು. ಜಯಣ್ಣ, ನಿಧಿ ಗಿಧಿ ಇದ್ರೆ ಅದನ್ನು ಹೇಳ್ದಾರಪ್ಪ. ಅದು ನಿಂಗೆ ಮೇಲೆಲ್ಲನ ಸಿಗ್ತದೆ, ಭೂಮಿ ಮೇಲೆ ನೀನ್ ಆಳ ಆಗಿಬೇಕಾಯ್ತದೆ. ಇದು ಭೂಮಿ ಮೇಲಿರೋ ಮಣ್ಣ ಪರೀಕ್ಷೆ ಮಾಡೋದು, ಒಳಗಿರೋದಲ್ಲ. ಇಲ್ಲ ಇಲ್ಲ. ಅಣ್ಣ, ರೈತರಿಗೆ ಮಣ್ಣೆ ನಿಧಿ ಇದ್ದಂಗೆ. ಎಂತ ಮಾತಾಡ್ಬಿಟ್ಟೆ ಜಯಣ್ಣ ನೀನು. ಹೇಳಪ್ಪ. ನೀನು ಅದ್ರೊಳಗಡೆ ಕುಡ್ಕೇನಾಗಿರೋದನ್ನ ಯೋಚನೆ ಮಾಡ್ತಿದ್ದಿ. ಮೊದಲು ಮಣ್ಣನ್ನ ನಿಧಿ ಮಾಡ್ಕ, ಇಲ್ವಾ? ಆಗ ಬೆಳೆ ಮೂಲಕ ನಿಂಗೆ ಬಂಗಾರ ಬರ್ತದೆ. ಏನವ? ಹೌದು. ಮಣ್ಣ ಯಾರೋ ಹಿಂದಿನ ಕಾಲದವ್ರು ಊತಿಟ್ಟಿರೋ ನಿಧಿ ಹುಡ್ಕಕ್ ಹೋಗ್ಬೇಡ. ಈಗೆಲ್ಲ ಕಾಳ್ರು ಕಾಕರೆಲ್ಲ ಬಂದ್ ನಿಧಿ ಹುಡುಕ್ತಿವಿ ಅಂದ್ಬಿಟ್ಟು ಇರೋ ದುಡ್ಡು ಕಿತ್ಕೊಂಡೋಯ್ತಾರೆ. ಅಯ್ಯೋ, ಹಂಗ ಮಾಡ್ಕೋಬಾರ್ದು ಕಣ್ ಜಯಣ್ಣ. ಹೆಂಗ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರ್ತೀವಿ. ಈಗ ನಾವು ಡಾಕ್ಟರ್ ತವಕ್ ಹೋದ್ರೆ ರಕ್ತ ಪರೀಕ್ಷೆ ಮಾಡಿಸಿ ಬರ್ಕೊಡೋದಿಲ್ವಪ್ಪ, ಮೂತ್ರ ಪರೀಕ್ಷೆ ಮಾಡಿಸಿ, ಎಲ್ಲ ಪರೀಕ್ಷೆ ಮಾಡಿಸಿ ಅಂತ ನಾವು ನಮ್ದನ್ ಮಾಡಿಸ್ಕತೀವಿ. ಬೆಳೆ ಬೆಳೆಯೋ ಭೂಮ್ತಾಯಿ ಅಂತೀವಿ. ಭೂಮ್ತಾಯಿಯ ಪರೀಕ್ಷೆ ಮಾಡ್ಸಿವ? ಇಲ್ಲ ಕಣ್ಬಿಡು. ಮಾಡಿಸ್ಬೇಕು ತಾನೆ. ಮಾಡಿಸ್ಬೇಕು. ಈಗ ನೋಡಪ್ಪ, ಮಣ್ಣಾಗ ಏನದೆ ಅದ್ ಮನ್ಸನ್ ದೇಹದಾಗೋದಂತೆ. ಹೆಂಗೆ ಗೊತ್ತಾ? ಹೇಳು. ಅದ್ರದ್ದೊಂದು ಹೇಳ್ತೀನಿ ಕೇಳು ನಿಂಗೆ. ಈಗ ಮಲ್ನಾಡ್ಗೆ ಹೋಯ್ತಿಯಲ್ಲ ನೀನು, ಯಾವತ್ತಾರು ಹೋಗಿಯಾ? ಅಯ್ಯೋ, ಅದ್ಯಾಕಪ್ಪ ಹೋಗಿಲ್ವಪ್ಪ. ಕಮಲಕ್ಕ, ನೀ ಹೋಗಿದ್ಯಾ? ಅಯ್ಯೋ, ಟೂರ ಹಾಕಿರ್ನಿಲ್ವಪ್ಪ. ಸಂಘದಿಂದ ಹೋಗಿದ್ವಲ್ಲ, ಧರ್ಮಸ್ಥಳ, ಅದೇನೋ ಶೃಂಗೇರಿ, ಶಿವಮೊಗ್ಗ. ಅಲ್ಲಿ ಯಾರ್ದಾರು ಮನೆಗ್ ನೀನ್ ಹೋದ್ರೆ, ಹಿಂದಿನ ಕಾಲದಾಗ ಎಲ್ಲಾ ಕಡೆನೂ ಇತ್ತು, ಬರೀ ಮಲ್ನಾಡು ಅಂತ ಯಾಕೆ ಹೋಯ್ತಿದ್ದಂಗೆ ಏನ್ ಕೊಡ್ತಾರೆ ಹೇಳು ಅಲ್ಲಿ? ನೀರು ಬೆಲ್ಲ. ಇವ್ನು ಯೋಚನೆ ಮಾಡ್ತಾವ್ ಏನ್ ಕೊಡ್ತಾರೆ. ಅಲ್ಲ, ನನಗೆ ನೀರ್ ಕೊಡ್ತಾರೆ ಅಂತ ಗೊತ್ತಿತ್ತು, ಬೆಲ್ಲ ಹೆಂಗ್ ಕೊಟ್ಟಾರು ಅಂತ ನನಗೆ ಗೊತ್ತಿರ್ಲಿಲ್ಲ ಕಣ. ಹೇಳು. ಅದಕ್ಕೆ ಏನ್ ಕಾರಣ ಹೇಳಪ್ಪ? ಅಂದ್ರೆ ಬೆಲ್ಲ ಉಷ್ಣ ಅಲ್ವಪ್ಪ, ನೀರು ತಂಪು. ದಣವಾರ್ತದೆ ಅಂತಲೋ ಏನೋ. ಅದೇನೋ ಜಯಣ್ಣ, ಅದೇನೋ ಹೇಳ್ಬಿಡು ನೀನೇ. ಹೇಳ್ತೀನಿ. ಈಗ ಹೆಂಗೆ ಅಂದ್ರೆ, ಈಗ ನಿಂದು ಹೊಟ್ಟೆ ಅದಲ್ಲ, ನಿಂದು ಹೊಟ್ಟೆ ಇಲ್ವಾ? ಎಲ್ಲಾರದ್ದು ಅದೇ. ಈ ಹೊಟ್ಟೆ ಒಳಗಡೆ ಏನೆಲ್ಲ ಸೂಕ್ಷ್ಮ ಜೀವಿಗಳವಲ್ಲ, ಕೇಜ್ ಗಟ್ಲೆ ಅವಂತೆ. ಅವು ಮಣ್ಣಲ್ಲಿ ಅಂದ್ರೆ ನೀನ್ ತಿನ್ನೋ ಆಹಾರ ಐತಲ್ಲ ಮಣ್ಣಲ್ಲಿ, ಅದರಾಗಿರೋ ಸೂಕ್ಷ್ಮ ಜೀವಿಗಳೇ ನಿನ್ನ ಹೊಟ್ಟೆನಾಗೂ ಇರೋದಂತೆ. ಈಗ ನೀನ್ ಏನೋ ತಿಂತೀಯಪ್ಪ, ಅದ ಅರಗಿಸ್ಕೋಬೇಕು ಅಂದ್ರೆ ಅದನ್ನ ಅರಗಿಸೋ ಅಂತ ಸೂಕ್ಷ್ಮ ಜೀವಿ ನಿನ್ನ ಹೊಟ್ಟೆನಾಗೂ ಇರಬೇಕು. ಈಗ ನೀನ್ ಯಾವ್ದೋ ಬೇರೆ ಊರ್ಗ್ ಹೋದೆ, ಮಲೆನಾಡಿಗೆ ಹೋದೆ, ಅಲ್ಲಿ ಆಹಾರ ನೀನ್ ತಿನ್ನೋದಿಲ್ಲ ಅಥವಾ ತಿಂದ ಅಭ್ಯಾಸ ಇಲ್ಲ ನಿನಗೆ, ಇಲ್ವಾ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನೋಡು, ಎಂಥ ವಿಜ್ಞಾನ ಅದೇ ಅಂದ್ರೆ, ಅಲ್ಲಿಯ ಬಾವಿನಾಗಿರೋ ತೊರೆನಾಗಿರೋ ನೀರ ನಿಂಗೆ ಕೊಡ್ತಾರೆ. ಅದೇನು ಅಲ್ಲಿರೋವಂಥ ಸೂಕ್ಷ್ಮ ಜೀವಿಗಳು ಆ ನೀರಾಗಿರ್ತದೆ. ಬೆಲ್ಲ ಏನು, ಆ ಸೂಕ್ಷ್ಮ ಜೀವಿ ಬೆಳೆಯಕ್ಕೆ ಬೇಕಾಗಿರೋವಂಥ ಮಾಧ್ಯಮ. ಈಗ ನೀರು ಮತ್ತೆ ಬೆಲ್ಲ ಎರಡು ಸೇರಿಸಿ ನೀನು ಕುಡಿದ್ಬಿಟ್ರೆ ನಿನ್ನ ಹೊಟ್ಟೆನಾಗೆ ಅಲ್ಲಿ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಆಗಕ್ಕೆ ಶುರು ಆಯ್ತವೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ನಿಮ್ಮ ಮಲೆನಾಡು ತಂಬುಳಿ, ಮಲೆನಾಡು ಅಕ್ಕಿ, ಮಲೆನಾಡಿನ ತರಕಾರಿ, ಮಲೆನಾಡು ಕುಂಬಳಕಾಯಿ ತಿಂದ್ರೆ ಅಷ್ಟೊತ್ತಿಗೆ ನಿನ್ನ ಹೊಟ್ಟೆ ರೆಡಿಯಾಗಿರ್ತೈತಿ. ಅಲ್ಲ, ಆಹಾರ ಬಿರ್ನಾರ್ಗೋಯ್ತದೆ. ಈಗ ನಾಳಿಕೆ ನೀನ್ ತಗೋವಾಗ ಅಮೆರಿಕ ದೇಶಕ್ಕೆ ತಗೋವಾಗ ಕೂರಿಸ್ಬಿಟ್ರು ಅಲ್ಲೂ ಬೆಲ್ಲ ಹಂಗಲ್ಲ, ಅಲ್ಲಿದ್ ಏನಾರು ತಿಂದ್ರು ಹೊಟ್ಟೆ ಕೆಟ್ಟೋಯ್ತದೆ. ಯಾಕೆಂದ್ರೆ ಅಲ್ಲಿರೋ ಸೂಕ್ಷ್ಮ ಜೀವಿ ನಿನ್ ಹೊಟ್ಟೆನಾಗ ಇರಕ್ಕಿಲ್ಲ. ಈಗ ಸರಿ ಕಂಡು ಹೇಳಿದ್ ನೀನು ಬಿಡು. ಮಲೆನಾಡಿಗೆ ಹೋದ್ರೆ ಬೆಲ್ಲ ನೀರು ಕೊಡ್ತಾರೆ, ಅರಿಯ ನೀರು ಆಯ್ತಾ ಕೊಡ್ತಾರೆ. ಈಗ ನಾವು ಇಲ್ಲಿ ಈ ಭಾಗ ಈ ಕಡೆ ಇದೀಮಲ್ಲಪ್ಪ, ಅದಕ್ಕೆ ಸೆಟ್ ಆಗ್ಬಿಟ್ಟಿರ್ತಾರೆ ನಮ್ಮ ಹೊಟ್ಟೆ, ಆಯ್ತಾ? ಅವೇನಾದ್ರೂ ಅಲ್ಲಿ ಕ್ರಿಮಿಕೀಟಗಳು ಹೊಟ್ಟೆ ಒಳಗೆ ಸೇರ್ಕೊಂಡು ನಮ್ಮಲ್ಲಿರೋ ಈ ಕಡೆ ಭಾಗದೇನೋ ಕ್ರಿಮಿ ಫೈಟಿಂಗ್ ಶುರು ಮಾಡ್ಬಿಟ್ರೆ ಹೆಂಗಪ್ಪ? ಆಗೋದಿಲ್ವಾ? ಒಂದೇ ಕಿತ
ಅಂದ್ರೆ ಅದಕ್ಕೆಯಪ್ಪ ಪಾನಕ ಕೊಡೋದು. ಒಳ್ಳೆ ಸೂಕ್ಷ್ಮ ಜೀವಿಗಳು, ಒಳ್ಳೇದು, ಕೆಟ್ಟದಿಲ್ಲ. ಕೆಟ್ಟವು ಒಳ್ಳೆವು, ಆಮೇಲೆ ಅವು ತೀರ್ಮಾನ ಮಾಡ್ಕತವೆ ಒಳಗೆ. ನಾನು ಹೇಳೋದ ಅರ್ಥ ಮಾಡ್ಕೊ. ಈಗ ಮಣ್ಣಿಗೂ ನಮಗೂ ಏನು ಸಂಪರ್ಕ ಅಂದ್ರೆ ಇದೆಯ. ಮಣ್ಣಾಗಿ ಬೆಳೆದಿರೋದು ನಾವು ತಿಂತೀವಿ. ಮಣ್ಣು ಆರೋಗ್ಯವಾಗಿದ್ರೆ ನಮ್ಮ ಆರೋಗ್ಯ ಚೆಂದಾಗಿರ್ತೈತೆ. ಈಗ ನಾವು ಚೆಂದಾಗಿರ್ಬೇಕು, ಮಣ್ಣು ಏನಾದ್ರು ಹಾಳಾಗೋಗ್ಲಿ ಅಂತಂದ್ರೆ ನಾಳೆ ದಿವಸ ಮಣ್ಣಿಂದಲೇ ನಮಗೆ ಕಾಯಿಲೆ ಬಂದ್ಬಿಡ್ತದೆ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡ್ಕೋಬೇಕು, ಮಣ್ಣೊಳಗಡೆ ಒಳ್ಳೆ ಸೂಕ್ಷ್ಮ ಜೀವಿಗಳಿರಂಗೆ ನೋಡ್ಕೋಬೇಕು, ಮಣ್ಣನ್ನೇ ಚಿನ್ನ ಮಾಡಬೇಕು. ಅದೇ ಒಂದು ಪದ ಅದಲ್ಲಪ್ಪ, ಹೇಳ್ಬಿಡು ಗೊತ್ತಿದ್ರೆ. ಅದು ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣು ಬಿಟ್ಟವರಿಗೆ ಏನು ಇಲ್ಲ ಅಂತ ಹೇಳ್ತಾರೆ, ಆಧಾರವಿಲ್ಲ ಅಂತ. ಒಳ್ಳೆ ಗಾನಯೋಗಿ ಪಂಚಾಕ್ಷರ ಗವಾಯಿಗಳು ಹೇಳಿರೋದು ನೋಡಪ್ಪ. ಪಿಕ್ಚರ್ ಸಮೇತ ಹೇಳ್ಬಿಟ್ಟ ನಮ್ಮ ಕಮಲಕ್ಕ. ದಾಸರದ್ದು ಒಂದು ಪದ ಇರ್ಬೇಕೇನ ಅಲ್ವಾ ನಾವು? ಯಾವ್ದಣ್ಣ? ಅದ್ಯಾವ್ದೋ ರಾಜ್ಕುಮಾರ್ ಫಿಲಮ್ ಆಗ ಆಡ್ತಾರಲ್ಲ, ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನ. ಹೇಳು ಮುಂದ್ಕ, ಚಂದ ಗಾಡಿಯ ನೀನು. ಅಲ್ಲ ನೀನೇ ಪಸಂದಾಗ ಆಡ್ತಿದ್ಯಲ್ಲ ಆಡಕ್ಕೆ. ಯಾರ್ಗ? ಚಂದ್ರನಿಗೆ ಸೂಜಿ ಚುಚ್ಕೊಂಡ್ಬಿಟ್ಟದೆ. ಪದ ಅಂದ್ರೆ ಏನೇ ಕಾಯಿಲೆ ಇದ್ರೂ ನಾನು ಮರ್ತು ಬಿಡ್ತೀನಿ, ಆಯ್ತಾ. ಈಗ ಆಡೋದಿಲ್ಲ ನಾನು. ಯಾಕಂದ್ರೆ ನಮ್ಮ ಜಯಣ್ಣ ಆ ಶ್ರುತಿಯ ಕೆಡಿಸ್ಬಿಟ್ಟ. ಅಯ್ಯಯ್ಯ, ಆಯ್ತಾ. ನೋಡು ಇಲ್ಲದ್ದೇ ಹೇಳ್ತಾನೆ, ಏನ್ ಶ್ರುತಿ ಪೆಟ್ಟಿಗೆ ಮಡಿಕೊಂಡಿದ್ದ ನೀನು. ಮೊದಲೇ ಆಡು ಅಂತ ಅಂದ್ಬಿಟ್ಟಿದ್ರೆ ನಾನು ಆಡ್ಬಿಡ್ತೀನಿ. ಆಯ್ತು, ಈಗ ಹೇಳಪ್ಪ. ಈಗ ಆಡೋದಿಲ್ಲ ಕಂಡ್ಬಿಡು, ಯಾಕೆಂದ್ರೆ ಅವಂದು ಕೆಡ್ತದ ಶ್ರುತಿ. ಅಲ್ಲ, ಕೆಡಿಸ್ಬಿಟ್ಟಿಯಲ್ಲ ನೀನು ಮೊದಲೇ. ಓಲಿ ಬಿಡಪ್ಪ. ಈಗ ಇನ್ನೂ ಒಂದು ವಿಚಾರ ಹೇಳ್ಬೇಕು ನಿಂಗೆ. ಮಣ್ಣಿಂದು ಕಾರ್ಯಕ್ರಮ ನಡೀತದೆ, ತೆಪ್ಪುಸ್ಕೋಬೇಡ. ಅದಕ್ಕೂ ಮುಂಚೆ ಆಸ್ಪತ್ರೆನಲ್ಲ ಇನ್ನೂ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ. ಏನಪ್ಪ ಬರೀ ಆಸ್ಪತ್ರೆಲ್ಲೇ ಮಾಡ್ದಾರಪ್ಪ ಕಾರ್ಯಕ್ರಮ? ಅಲ್ಲ, ಅದು ವಿಶ್ವ ವಿಕಲಚೇತನರ ದಿವಸ ಆಯ್ತು. ಏನವ ಅಂದ್ರ ಈಗ ನಾವೆಲ್ಲರೂ ಏನು ಹೇಳ್ತೀವಿ, ಅವ್ರಿಗೆ ನಮ್ಮ ಥರ ಏನೋ ಎಲ್ಲ ಅಂಗಗಳು ಸರಿಯಾಗಿಲ್ಲ, ಏನೋ ಒಂದು ಊನ ಆಗ್ಬಿಟ್ಟದೆ ಅಂತ. ಅದಕ್ಕೆ ಹಿಂದೆ ಬೇರೆ ಏನೋ ಪದ ಬಳಸ್ತಾ ಇದ್ರು. ಆದ್ರೆ ಈಗ ನಮ್ಮ ಪ್ರಧಾನ ಮಂತ್ರಿಗಳು ಹೇಳ್ಬಿಟ್ಟವ್ರೆ ಅವ್ರನ್ನ ವಿಕಲಚೇತನರು ಅಂತಾನೆ. ವಿಕಲಚೇತನರು ಅಂತಲೂ ಅಲ್ಲಕಪ್ಪ, ಅದೇನೋ ವಿಶೇಷ ಚೇತನರು ಅಂತ ಬಳಸ್ಬೇಕು. ಮತ್ತೆ ಅದೇ ಅವರು ಮನ್ ಕಿ ಬಾತ್ ಅಲ್ಲಿ ಹೇಳ್ತಿದ್ರಲ್ಲಪ್ಪ, ನಾವು ಒಂದ್ಕಿತ ಕೇಳದ್ಮಲ್ಲ ಕಟ್ಟೆಲ್ ಕುಂತ್ಕೊಂಡು ದಿವ್ಯಾಂಗರು ಅಂತ. ಸರಿಯಾಗಿ ಹೇಳದೆ, ಅದನ್ನು ಹಂಗೂ ಬಳಸ್ಬೇಕಂತೆ ಕಪ್ಪ. ಯಾಕೆ ಅಂದ್ರೆ ಅವ್ರಿಗೆ ಮಾಮೂಲಿ ಇರೋರ್ಗಿಂತ ಶಕ್ತಿ ಜಾಸ್ತಿ ಇರ್ತೈತೆ. ಹೌದು, ಹೆಂಗೆ ಅಂದಿಯೋ, ಈಗ ಕಣ್ ಕಾಣ್ದಲೇ ಇರೋರು ಇರ್ತಾರಲ್ಲ, ಹೆಂಗ್ ನಡ್ಕೊ ಹೋಯ್ತಾರ ನೋಡಿ, ಕೋಲ ಹಿಡ್ಕೊಂಡು. ನಮ್ಮ ಐಕಳೆಯ ಮೊಬೈಲ್ ನೋಡ್ಕೊಂಡು ಗಾಡಿ ಗುದ್ಗತವೆ, ಲೈಟ್ ಕಂಬ ಗುದ್ಕತವೆ ಇಲ್ವಾ, ಕಾಂಪೌಂಡ್ ಗುದ್ಕತವೆ. ಕಾಣ್ದಲೇ ಹೋದ್ರು ಕೈಯಾಗ ಒಂದು ಕೋಲ ಮಡಿಕೊಂಡು ಠಕ 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 ನಡ್ಕೊ ಹೋಯ್ತಾರೆ ಇಲ್ವಾ. ನನ್ಗೆ ಆಶ್ಚರ್ಯ, ಹೆಂಗ್ ನಡ್ದಾರ ಇವ್ರು, ಕಣ್ ಕಾಣೋರೆ ಸರಿಯಾಗಿ ನಡೆಯಕ್ಕಿಲ್ಲ ಅಂತ. ಆಮ್ಯಾಕಿಂದ ಈ ಕಿವಿ ಕೇಳೋದ್ರಲ್ಲಿ ಇರ್ತಾರಲ್ಲ, ಅವ್ರು ಎಷ್ಟು ಚಂದಾಗಿ ಆಲಿಸ್ತಾರೆ ಗೊತ್ತಾ. ನಿಮ್ ಬಾಯಲ್ಲಿ ಪಿಟ ಪಿಟ ಅನ್ನೋದನ್ನ ನೀನ್ ಏನಂದೆ ಅಂತ ಹಂಗೆ ಹೇಳ್ಬಿಡ್ತಾರೆ. ಮತ್ತೆ 2 ಕಾಲಿಲ್ದಲೇ ಇರೋರು, 2 ಕೈ ಇಲ್ದಲೇ ಇರೋರು ಹೆಂಗೆ ಸುಖವಾಗಿ, ಕೈ ಇಲ್ದಲೇ ಇರೋರು ಕಾಲನ್ ಕೈ ಮಾಡ್ಕೋತಾರೆ, ಕಾಲಿಲ್ದಲೇ ಇರೋರು ಕೈಯಲ್ಲೇ ನಡೀತಾರೆ. ಅಂದ್ರೆ ಛಲ ಆಯ್ತು ನೋಡು. ಈಗ ನೋಡಪ್ಪ, ನಾವು ಓಟ್ಗಾರರನ್ನ ನೋಡ್ತೀವಿ, ನಮ್ಮ ಓಡೋರ್ನ. ಅಂದ್ರೆ ದೊಡ್ಡ ಇದೆಲ್ಲ ಏನೋ ಮಾಡ್ತಾರಪ್ಪ, ಒಲಿಂಪಿಕ್ಸು ಗಿಲಂಪಿಕ್ಸು. ನಂಗೆ ಗೆಪ್ತಿ ಆಯ್ತು ಪ್ಯಾರಾ ಒಲಿಂಪಿಕ್ಸ್, ಅದಕ್ಕೆ ಅದ್ರಾಗೆ ಭಾರತ ದೇಶ ಬೋ ಸಾಧನೆ ಮಾಡ್ಬಿಡ್ತಲ್ಲಪ್ಪ. ನೋಡು, ನನಗ ಹುಷಾರಿಲ್ಲ, ಅದು ನಿನ್ನಿಂದ ಅವಳಿಗೆ ಹರಡಿ ನೀ ಇಂಗ್ಲಿಷ್ ಅನ್ನ ಹಾಕಿಸ್ಕೊಂಡ ಈ ಕಮಲಕ್ಕೆ ಕೆಮ್ಮಕ್ ಶುರುವಾದ್ಲು. ಈಗ ನಾಳೆ ಅವಳು ಚುಚ್ಚಿಸ್ಕೋಬೇಕು ಕಣ ಬಿಡು. ಅದ್ಯಾಕಪ್ಪ, ಅದು ಎಷ್ಟು ಜನ ಅದೇನು ಭಾಗವಹಿಸ್ತಾರಪ್ಪ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ. ನೋಡು ಜಯಣ್ಣ, 2 ಕಾಲಿರೋದಿಲ್ಲ, ಈಜ್ತಾರೆ, ಒಣ ನೆಗಿತಾರ ಕಡೆ, ಗಾಲಿ ಕುರ್ಚಿಲ್ ಕೂತ್ಕೊಂಡೆ ಆಟ ಆಡ್ತಾರೆ. ಅಲ್ಲಕವ್ವ, ಇದನ್ನು ಒಂದು ಕೈಲಿರೋರು ಅದೇನೋ ಟೆನ್ಸು ಆಯ್ತಾ, ಅದನ್ನು ಆಡ್ತಾರೆ ಆಯ್ತಾ. ಆಮ್ಯಾಕೆ ಅದೇನೋ ಎಸಿತಾರಲ್ಲಪ್ಪ, ಅದೇನ ಗುಂಡಸದು ಮತ್ತೆ ಡಿಸ್ಕೋ ಅದೇನೋ ಡಿಸ್ಕಸ್ ಥ್ರೋ ಅಂತಾರ ಕಣಣ್ಣ, ನಮ್ಮ ಸ್ಕೂಲಲ್ಲೆಲ್ಲ ಮಾಡೋರು. ಅದಕ್ಕೆ ನಮ್ಮ ಎಷ್ಟು ಆಡಿಸ್ತಾ ಇರ್ತಾರಲ್ಲ ಈ ಕಡೆಗೆ, ಅವ್ರಿಗಿಂತ ನಮ್ಮ ಮೈಕಳೆ ಚೆನ್ನಾಗಿ ಎಸಿತಿರ್ತಾರೆ ಕಂಡ್ಬಿಡು ಆಯ್ತಾ.
ಹಂಗೆ ಅದೇನೇನೇನೋ ಮಾಡ್ಕೊಂಡು ಅದೇನೋ ಪದಕ ಎಲ್ಲ ತಂದ್ಕೊಂಡ್ಬಿಟ್ಟವ್ರಲ್ಲ ಜಯಣ್ಣ. ತುಂಬಾ ಸರ್ಕಾರನು ಈಗ ಪ್ರೋತ್ಸಾಹ ಕೊಡ್ತಾರೆ. ಬೇರೆ ಬೇರೆ ಯೋಜನೆಗಳವೆ. ಆಮೇಲೆ ನೋಡು, ಎಲ್ಲ ಸರ್ಕಾರಿ ಕಚೇರಿನಲ್ಲೂ ಅವ್ರಿಗೋಸ್ಕರ ಅಂತಲೇನೆ ಮೆಟ್ಲು ಪಕ್ಕದಾಗೆ ಹಂಗೆ ಹೋಗಕ್ ಅನುಕೂಲ ಆಗೋಂಗೆ ಇದೇನೋ ಜಾರ್ಬಂಡೆ ತರ ಇರ್ತದೆ, ರ್ಯಾಂಪು ಹಂಗಂತಾರೆ, ಅದ ಮಾಡಿರ್ತಾರಂತೆ. ಆಮೇಲೆ ಅವರು ಏನಾದ್ರೂ ಆಫೀಸರ್ ಮೇಲಿದ್ರೆ ಇವ್ರು ಕೆಳಗಿದ್ರೆ ಆಫೀಸರ್ಗಳೇ ಕೆಳಗ್ ಬಂದು ಇವ್ರ ತವಕ್ಕೆ ಅರ್ಜಿಯ ಇಸ್ಕೊಳ್ಳೋದು ಮತ್ತು ಅವರ ಕುಂದುಕೊರತೆ ಆಲ್ಸೋದು ಮಾಡ್ತಾರಂತೆ. ಅಂದ್ರ ಸರ್ಕಾರಿ ಕೆಲಸದಾಗ ಅವ್ರಿಗೆ ಮೀಸಲಾತಿನೂ ಐತಂತ. ಹ್ಞೂಕಪ್ಪ, ಅವ್ರಿಗೆ ವಿಶೇಷವಾಗಿ ನೋಡ್ಕೋಬೇಕು, ವಿಶೇಷವಾಗಿ ಅವ್ರಿಗೆ ಅನುದಾನವೂ ಕೊಡಬೇಕು. ಮತ್ತೆ ಅದೇನು ಇದೆಲ್ಲ ಕೊಡ್ತಾರಲ್ಲಪ್ಪ, ಏನು ಪಾಪ ಗೌರ್ಮೆಂಟ್ ಕೆಲಸ ಇಲ್ಲ ಅಂತಂದ್ರೆ ವಾಹನ 3 ಚಕ್ರದ್ದು ಮತ್ತೆ ಈ ಸ್ಕೂಟ್ರ್ ಕೊಟ್ಟಾರಂತಕ್ಕಪ್ಪ. ತಿಂಗಳ ಅವ್ರಿಗೆ ಇದನ್ನು ಕೊಡ್ತಾರ ಕಣಣ್ಣ, ಮಾಸಾಸನ ಬರ್ತದೆ. ಅದಕ್ಕ ಅವರು ಕಾರ್ಡ ಮಾಡಿಸ್ಕೋಬೇಕು ಆಸ್ಪತ್ರೆನಾಗ ಹೋಗಿ. ಅದಕ್ಕೆ ಡಾಕ್ಟ್ರು ಹೇಳಿದ್ರು ಅದು ಎಷ್ಟು ಪರ್ಸೆಂಟೇಜ್ ಇರಬೇಕು, ಏನು ಕಾರ್ಡ್ ಹೆಂಗ್ ಮಾಡಿಸ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ, ಊರವ್ರನ್ನ ಕರ್ಕ ಬನ್ನಿ ಅಂತ. ಈಗ ನಮ್ಮ ಕಮಲಕ್ಕ ಪದ ಹೇಳು ಅಂತಂದಾಗ ಅದನ್ನ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅಂತ ಹೇಳ್ದೆ ಅಲ್ಲವ, ಅವ್ರಗ 7 ಕಣ್ಣು ಕಾಣಿಸ್ತಿರ್ಲಿಲ್ಲ, ಎಂತ ಹೆಂಗ ಆಡ್ತಿದ್ರಂತಪ್ಪ. ಆ ಪಿಕ್ಚರ್ ನೋಡ್ಬಿಟ್ಟು ನನ್ನ 2 ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಕವ. ನಮ್ಮ ಲೋಕೇಶಪ್ಪ ಎಷ್ಟು ಚೆನ್ನಾಗಿ ಮಾಡಿರೋದು ಆ ಪಾತ್ರವಾ. ಜಯಣ್ಣ ಕೇಳಿಸ್ಕಪ್ಪವು ಈ ಕಡೆ. ಅಣ್ಣ ಟೇಮ್ ಆಯ್ತಾ ಅದೇ, ಎಲ್ಗ ಹೋಗ್ಬೇಕಪ್ಪ ನೀನು? ಬತ್ತೀನಿ ಅಂತ ಹೇಳವ್ರೆ. ಯಾರ? ಕೃಷಿ ಇಲಾಖೆನವರು ಫಂಕ್ಷನ್ ಮಾಡ್ತಾರ. ಸಂದಕ್ ಬಂದು ಅವ್ರೇನ್ ಮಾಡ್ದಾರು? ಅಲ್ಲ, ಮನೆ ತಗ್ ಬತ್ತೀನಿ ಅಂದವ್ರೆ. ಕಮಲಕ್ಕ ಏನಾರು ಬಿರ್ನೆ ಕೊಟ್ಬಿಡವ, ನೀನು ಬಾ, ಮತ್ತೆ ಹಟ್ಟಿ ಕಡೆ ಕುತ್ಕೋಬೇಡ, ಕಡ್ದ ಹೇಳ್ಬೇಡ, ನಡಿ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡೋದು ಹೆಂಗೆ ಹಿಂಗೆ ಅಂತ ಮಾತಾಡ್ತಾರ. ಕಸಾಯ ಬೇಡವಾ ನಿಂಗೆ? ಬೇಕು ಕಣಣ್ಣ, ನನಗೂ ಬೇಕು ನಿಂಗೂ ಬೇಕು. ಹಂಗಾರೆ ಬಿರ್ನೋಗವ ಕ್ವಾಣೆ ದಿಕ್. ಭಾಗವಹಿಸಿದ್ದವರು ಆರ್